ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಯಶಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೇಳಿ ಹೊರಟಿರ್ತಕ್ಕಂಥ ವಿಷಯ ಅದ್ಭುತವಾದದ್ದು ಮತ್ತು ಅಷ್ಟೇ ಒಂದು ಜನೋಪಯೋಗಿ ಕೆಲಸಗಳಲ್ಲಿ ನಿರತರಾಗಿರತಕ್ಕಂಥ ಸಾಧಕರ ಬಗ್ಗೆ ಇವತ್ತು ನಾನು ಈ ಸಂಚಿಕೆಯಲ್ಲಿ ಅವರನ್ನು ಪರಿಚಯಿಸಲಿಕ್ಕೆ ಹೆಮ್ಮೆ ಪಡ್ತೀನಿ, ಗರ್ವ ಪಡ್ತೀನಿ. ಯಾಕಂದರೆ ಇಂಥವರೇ ನಮ್ಮ ನಾಡಿನ ಕೀರ್ತಿ, ನಮ್ಮ ನಾಡಿಗೆ ಕೀರ್ತಿ ತರುವಂಥ ಕಳಶಗಳು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಯಾವತ್ತೂ ಕೂಡ ಯಾರೂ ಪರಿಪೂರ್ಣರಲ್ಲ, ಪರಿಪೂರ್ಣರಾದವರು ಯಾರೂ ಇಲ್ಲ ಅನ್ನುವಂಥ ನಾಣ್ಣುಡಿಯಂತೆ ಇಂಥವರು ಕೂಡ ಸಾಧಕರು ನಮ್ಮ ನಡುವೆ ಇದ್ದಾರಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಅವರು ಮಾಡ್ತಿರ್ತಕ್ಕಂಥ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ರೀತಿಯನ್ನು ಕೂಡ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾನು ಅವರನ್ನು ಪರಿಚಯಿಸ್ತಾ ಇದ್ದೇನೆ. ಯಾಕಂದರೆ ಹಲವಾರು ಜನ ಸಾಧಕರನ್ನು ಈಗಾಗಲೇ ನಾನು ಕನ್ನಡಿಗ ಚಾನಲ್ YTಯ ಮುಖಾಂತರ ಪರಿಚಯ ಮಾಡ್ತಾನೇ ಇದ್ದೇನೆ. ಆದರೂ ಕೂಡ ಇವತ್ತು ನನ್ನ ಮನಸ್ಸಿಗೆ ನಾಟಿರ್ತಕ್ಕಂಥವ್ರು, ನಮ್ಮ ನಡುವೆ ಇವತ್ತು ಇರ್ತಕ್ಕಂಥವ್ರು, ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರು, ಹಲವಾರು ಪ್ರಗತಿಪರ ಕಾರ್ಯಗಳನ್ನು ಮಾಡಿ ಜನಮಾನಸದಲ್ಲಿ ನೆಲೆಯೂರಿದಂಥ ಸಾಧಕರ ಬಗ್ಗೆ ಇವತ್ತು ನಾನು ಅತೀ ಒಂದು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ. ಅವರ ಸಾಧನೆಗಳನ್ನು ನಾವು ಮೆಲುಕು ಹಾಕಿಕೊಂಡರೆ, ಮತ್ತೊಬ್ಬರಿಗೆ ನಾವು ತಿಳಿಸಿದರೆ, ಅವರಂತೆ ಕೂಡ ಇವತ್ತಿನ ಪೀಳಿಗೆ ಸಮೃದ್ಧ ಜೀವನವನ್ನು ಸಾಗಿಸ್ಬೋದು, ಸಾಧನೆ ಮಾಡದೇ ಇರತಕ್ಕಂಥ ಸಾಧನೆಗಳನ್ನು ಮಾಡಬಹುದು, ಸಾಧಕರಾಗಬಹುದು ಅನ್ನುವಂಥ ಒಂದು ಸದುದ್ದೇಶದಿಂದ ಇಂಥ ಮಹನೀಯರನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ಬೆಳಕು ಚೆಲ್ತಾ ಇದ್ದೀನಿ. ಯಾಕಂದರೆ ಇವರಿಗೆ ಯಾರೂ ಬೆಳಕು ಚೆಲ್ಲುವುದು ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳೇ ಅವರಿಗೆ ಒಂದು ಸಂದೇಶಗಳು ಕೂಡ ಇರೋದರಿಂದ ಅವರನ್ನು ನಾವು ಸದಾಕಾಲ ಪ್ರಾತಸ್ಮರಣೀಯ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಮುರುಗೋಡದ ಮಹಾಂತ ಶಿವಯೋಗಿಗಳು, ಚಿದಂಬರೇಶ್ವರರು ಹಾಗೂ ಗದುಗಿನ ತೋಂಟದಾರ್ಯ ಶ್ರೀಗಳು, ಜೊತೆಗೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಇವರನ್ನು ಯಾವ ಒಂದು ಪೂಜ್ಯ ಭಾವನೆಯಿಂದ ನಾವು ನೋಡ್ತೀವಲ್ಲ, ಅದೇ ಒಂದು ಪೂಜ್ಯ ಭಾವನೆಯಿಂದ ಇಂಥ ಸಾಧಕರನ್ನು ಕೂಡ ನಾವು ನೋಡಬೇಕು ಮತ್ತು ಅವರನ್ನು ನಮ್ಮ ಜೀವನದಲ್ಲಿ ಅವರ ಅಳವಡಿಕೆಯನ್ನು ನಾವು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಹಲವಾರು ಜನ ಸಾಧಕರು ನಮ್ಮ ನಡುವೆ ಆಗಿ ಹೋಗಿದ್ದಾರೆ, ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಒಳ್ಳೆಯ ಭಾವನೆಗಳು ಕೂಡ ನಮ್ಮಲ್ಲಿ ಇವೆ. ಅವನ್ನು ಕೂಡ ನಾವು ಮೆಲುಕು ಹಾಕಿಕೊಳ್ಬೇಕು. ಅವರ ಆದರ್ಶಗಳನ್ನು ಕೂಡ ನಾವು ಪಾಲಿಸಬೇಕು, ಅವರಂತೆಯೂ ಕೂಡ ನಾವು ನಡೆಯಬೇಕು ಹಾಗೂ ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನು ತಿಳಿಸುವಂತೆ ನಾವು ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡಬೇಕು ಅನ್ನುವಂಥ ಒಂದು ಸಮಯೋಚಿತ ಮಾತನ್ನು ಕೂಡ ಕನ್ನಡಿಗ ಚಾನಲ್ YTಯ ಮುಖಾಂತರ ಸಮಸ್ತ ಕನ್ನಡ ನಾಡಿನ ಜನತೆಗೂ ಕೂಡ ತಿಳಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ಹುಟ್ಟಿದರೆ ತಂದೆಯನ್ನು ಮೀರಿಸುವಂಥ ಮಗ ಹುಟ್ಟಬೇಕು, ಬೆಳೆದರೆ ಗುರುವನ್ನು ಮೀರಿಸುವಂಥ ಶಿಷ್ಯ ಬೆಳಿಬೇಕು ಅನ್ನುವಂಥ ನಾಣ್ಣುಡಿಯಂತೆ ಇವತ್ತು ಸಮಾಜದಲ್ಲಿ ಯಾವ ಕೆಲಸಗಳನ್ನೇ ಕೊಟ್ಟರೂ ಕೂಡ ಪರಿಪೂರ್ಣತೆಯಿಂದ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಬಲ್ಲಂಥ ಕನ್ನಡಾಂಬೆಯ ವೀರಪುತ್ರರು ಇವರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವರಲ್ಲಿ ಕೆಲವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು. ಅಲೋಕ್ ಕುಮಾರ್ ಅವರು IPS ಅಧಿಕಾರಿಗಳ ಸಲುವಾಗಿ ನಾನು ಇವತ್ತಿನ ಸಂಚಿಕೆಯನ್ನು ಮಾಡ್ತಾಯಿದ್ದೇನೆ. ಅಲೋಕ್ ಕುಮಾರ್ ಅವರು, ಡಾಕ್ಟರ್ ಭೀಮಾಶಂಕರ್ ಗುಳೇದವರು, ಆಮೇಲೆ ನಮ್ಮ ಇನ್ನೂ ಹಲವಾರು ಜನ ಶಂಕರ ಬಿದ್ರಿ ಅವರು, ಆಮೇಲೆ SP ಸಾಂಗ್ಲಿಯಾನ ಅವರು, ಜೊತೆಗೆ ನಮ್ಮ ನಡುವೆ ಈಗ ಇರತಕ್ಕಂಥ ಇನ್ನೂ ಹಲವಾರು ಸಾಧಕರನ್ನು ಕೂಡ ಈ ಸಂದರ್ಭದಲ್ಲಿ ಹೆಸರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆದರೂ ಕೂಡ ಅವರ ಹೆಸರುಗಳು ಇನ್ನೂ ಕೂಡ ನನಗೆ ನೆನಪಿಗೆ ಬರ್ತಾ ಇಲ್ಲ ಅನ್ನುವಂಥ ಉದ್ದೇಶದಿಂದ ಈ ಸಂಚಿಕೆಯ ಮುಗಿದೊಳಗಾಗಿ ಅವರನ್ನು ಕೂಡ ನಾನು ತಮಗೆ ಪರಿಚಯ ಮಾಡಿಸಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ IPS ಕೆಂಪಯ್ಯರವರು, ಹೀಗೆ ಹಲವಾರು ಜನ ಸಾಧಕರು, ಸಮಾಜ ಸುಧಾರಕರು, ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥವರು, ಇವರೆಲ್ಲರೂ ಕೂಡ ನಮಗೆ ಆದರ್ಶಪ್ರಾಯರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ನಾನು ಹೊರಟಿರ್ತಕ್ಕಂಥ ಹೆಸರು ಅತೀ ಒಂದು ರೋಮಾಂಚನಗೊಳ್ಳುವಂಥ ಹೆಸರು ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ಗದಗ ಜಿಲ್ಲೆಗೆ ಅಷ್ಟೇ ಏಕೆ ಇಡೀ ಕರ್ನಾಟಕ ರಾಜ್ಯಕ್ಕೇ ಕೀರ್ತಿ ತರುವಂಥ ಹೆಸರು. ಈ ಒಂದು ಹೆಸರು ಎಲ್ಲರಿಗೂ ಗೊತ್ತಿರಲಿಕ್ಕೆ ಬೇಕು. ಯಾಕಂದರೆ ನಾನು ಇವರನ್ನು ಒಮ್ಮೆ ಮಾತ್ರ ಮುಖತಃ ನೋಡಿದ್ದೇನೆ. ಅದು ಇವರು ಬೆಳಗಾವಿಯ ಹೆಚ್ಚುವರಿ SP ಆಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅವರನ್ನು ನಾನು ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರನ್ನು ನಾನು ನೋಡಿದ್ದೇನೆ.
ಅವರ ಜೊತೆಗೆ ಸ್ವಲ್ಪ ಮಾತಾಡಿದ್ದೇನೆ ಅಷ್ಟೇ. ಆದರೆ ಅವರ ಹೆಚ್ಚಿನ ಒಂದು ಪರಿಚಯ ನನಗೆ ಇರಲಿಲ್ಲ. ಹೀಗಿರುವಾಗ ಅವರ ಪರಿಚಯವೂ ಕೂಡ ನನಗೀಗ ತುಂಬ ಮಾಡಿಕೊಳ್ಳುವ ಬೇಕಾದಂಥ ಒಂದು ಸನ್ನಿವೇಶವೂ ಕೂಡ ಇದೆ. ಹೀಗಿರುವಾಗ ಇಂಥ ಮಹನೀಯರನ್ನು ನಾವು ನೆನಪಿಸಿಕೊಳ್ಳುವುದು ಎಷ್ಟು ಅವಶ್ಯಕವೋ, ಅವರ ಆದರ್ಶಗಳನ್ನು ಕೂಡ ನಾವು ಸಮಾಜಕ್ಕೆ ಬೆಳಕು ಚೆಲ್ಲುವ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಕೂಡ ಅಷ್ಟೇ ಒಂದು ಸತ್ಯದ ಮಾತು ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ರವಿ ಡಿ ಚೆನ್ನಣ್ಣವರವರು ಅವರೇನು ಸುಖದ ಸುಪ್ಪತ್ತಿಗೆಯಲ್ಲಿ ಶ್ರೀಮಂತಿಕೆಯ ಒಂದು ವೈಭವೋಪೇತ ಜೀವನದಲ್ಲಿ ಅವರು ಬಾಳಿಲ್ಲ. ಅವರು ಕಡು ಬಡತನದಲ್ಲಿಯೇ ಅವರು ಬೆಳೆದರು, ವಿದ್ಯಾಭ್ಯಾಸ ಮಾಡಿದರು. ಆ ವಿದ್ಯಾಭ್ಯಾಸದ ಜೊತೆಗೇ ಹಲವಾರು ಕೆಲಸಗಳನ್ನು ಕೂಡ ಅವರು ಮಾಡಿದರು. ತಂದೆಗೆ ನೆರವಾಗಿ, ಅಂದರೆ ಜಮೀನಿನಲ್ಲಿ ನೆರವಾಗ್ತಿದ್ರು. ಹೀಗೆ ಅವರು ಮಾಡ್ತಿರ್ತಕ್ಕಂಥ ಕೆಲಸಗಳು ಪೇಪರ್ ಹಂಚೋದೇ ಆಗಿರಲಿ, ಹೋಟೆಲ್ನಲ್ಲಿ ಕೆಲಸಗಳನ್ನು ಮಾಡುವುದೇ ಆಗಿರಲಿ, ಹಾಗೂ ಇನ್ನೂ ಹಲವಾರು ಕೆಲಸಗಳನ್ನು ಮಾಡಿ ಅವರು ಜನಮಾನಸದಲ್ಲಿ ಇವತ್ತು ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಒಬ್ಬ ಸಾಧಕ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವರ ತಂದೆ ತಾಯಿ ಹೆಸರು ತಂದೆ ದ್ಯಾಮಣ್ಣ ಮತ್ತು ತಾಯಿ ರತ್ನಕ್ಕ. ಇವರ ಒಂದು ಉದರದಲ್ಲಿ ಜನಿಸಿದಂಥ ಹೆಮ್ಮೆಯ ಪುತ್ರ ರವಿ ಚೆನ್ನಣ್ಣವರು ಬೆಳಗಾವಿಯಲ್ಲಿ ಹೆಚ್ಚುವರಿ SP ಗಳಾಗಿ ಸೇವೆ ಸಲ್ಲಿಸಿ ಆಮೇಲೆ ಇವರು ದಾವಣಗೆರೆ, ಶಿವಮೊಗ್ಗ ಹಾಗೂ ಬೆಂಗಳೂರಿನಲ್ಲಿ ಹಾಗೂ ಈ ರಾಜ್ಯದ ವಿವಿಧ ಭಾಗಗಳಲ್ಲಿ ಅವರ ಒಂದು ಸೇವೆಯನ್ನು ಕೂಡ ನಾವು ಕಂಡಿದ್ದೇವೆ. ಯಾಕಂದರೆ ಬೆಳಗಾವಿಯಲ್ಲಿ ಕೋಮು ಗಲಭೆಗಳಾದಾಗ ಅವನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಿದಂಥ ಒಬ್ಬ ಸಾಧಕರಿವರು. ಜೊತೆಗೆ ಶಿವಮೊಗ್ಗದಲ್ಲಿಯೂ ಕೂಡ ಅವರ ಕಾರ್ಯ ಶ್ಲಾಘನೀಯ ಒಂದು ಪಾತ್ರವನ್ನು ವಹಿಸಿತ್ತು ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಕೇಳಿದ್ದೇವೆ, ನೋಡಿದ್ದೇವೆ. ಹೀಗಿರುವಾಗ ಇಂಥವರು ಯಾವತ್ತೂ ಕೂಡ ಪ್ರಾತಸ್ಮರಣೀಯರು. ಈಗಲೂ ಕೂಡ ಅವರು ವಿದ್ಯಾರ್ಥಿಗಳಿಗೆ ಹಾಗೂ ಬಡವರಿಗೆ ಪರವಾಗಿ ಧ್ವನಿ ಎತ್ತುತ್ತಿರ್ತಾರೆ. ಹಾಗೂ ಹಲವಾರು ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಯೋಜನೆಗಳನ್ನು ಕೂಡ ಯಶಸ್ವಿಯಾಗಿ ತರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಪ್ರತಿಯೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೊಲೀಸನ ಮಕ್ಕಳು ಕೂಡ SP ಗಳಾಗಬೇಕು. ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿಪಾಯಿಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಮಕ್ಕಳು ಕೂಡ ಜಿಲ್ಲಾಧಿಕಾರಿಗಳಾಗಬೇಕು. ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮಕ್ಕಳು ಮುಂದಿನ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಬೇಕನ್ನುವಂಥ ಕನಸನ್ನು ಕೂಡ ಇವರು ಹೊಂದಿದ್ದಾರೆ. ಇವರ ಆದರ್ಶ ಪುರುಷ, ಇವರ ಗುರು ಅಂದರೆ ಅವರು ಭಗತ್ ಸಿಂಗ್. ಅಂಥ ಆದರ್ಶ ಪುರುಷನ ಒಂದು ನಡುವೆ ಅವರ ಬಾಳನ್ನೇ ತಮ್ಮ ಬದುಕನ್ನಾಗಿ ರೂಪಿಸಿಕೊಂಡಂಥ ಸಾಧಕ ರವಿ ಡಿ ಚೆನ್ನಣ್ಣವರನ್ನು ಯಾರು ಕೇಳಿಲ್ಲ ಹೇಳಿ. ಕರ್ನಾಟಕದ ಸಿಂಗಮ್ ಅಂತೇಳಿ ಇವ್ರನ್ನ ಕರೀತಾರೆ. ಆಮೇಲೆ ಇವರ ಒಂದು ಕಾರ್ಯನಿಷ್ಠೆ ಹಾಗೂ ಪ್ರಗತಿಪರ ನಿಲುವುಗಳು ಹಾಗೂ ವಿದ್ಯಾರ್ಥಿಗಳಿಗೆ ಅವರು ನೀಡ್ತಿರ್ತಕ್ಕಂಥ ಸಲಹೆ ಸೂಚನೆಗಳು, ಬಡವರ ಪರವಾಗಿ ಇರತಕ್ಕಂಥ ಕಾಳಜಿಗಳು ಹಾಗೂ ಇನ್ನೂ ಹಲವಾರು ಯೋಜನೆಗಳನ್ನು ಕೂಡ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿಯೇ ಅವರು ಹಲವಾರು ಪ್ರಗತಿಪರ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ರವಿ ಡಿ ಚೆನ್ನಣ್ಣವರು ನಮ್ಮ ನಡುವೆ ಇರತಕ್ಕಂಥ ಪೊಲೀಸ್ ಅಧಿಕಾರಿಗಳ ಒಂದು ವೇಷದಲ್ಲಿ ಇದ್ದರೂ ಕೂಡ ಅವರು ಎಲ್ಲ ಪಾತ್ರಗಳಿಗೂ ಒಪ್ತಾರೆ. ಅವರ ಮಾತುಗಳನ್ನು ಕೇಳಿದರೆ ಎಂಥ ಕಗ್ಗಲ್ಲೂ ಕೂಡ ಕಣ್ತೆರೆದು ನೋಡುವಂಥ ಒಬ್ಬ ಧೀಮಂತ ಮಾತುಗಾರ. ಅಂಥ ಮಾತನ್ನು ಕೇಳಿದರೆ ಪ್ರತಿಯೊಬ್ಬರ ಬಾಳಿನಲ್ಲಿಯೂ ಕೂಡ ಒಂದು ಪ್ರಗತಿಯನ್ನು ಸಾಧಿಸಬಹುದು. ಇವರ ಮಾತುಗಳು ಯುವಕರಿಗೆ ಸ್ಫೂರ್ತಿ, ಯುವತಿಯರಿಗೆ ಸ್ಫೂರ್ತಿ ಹಾಗೂ ಜೀವನದಲ್ಲಿ ನೊಂದಿರ್ತಕ್ಕಂಥವರಿಗೆ ಸ್ಫೂರ್ತಿ. ಇವರ ಮಾತುಗಳನ್ನು ಪ್ರತಿಯೊಬ್ಬರೂ ಕೂಡ ಕೇಳಬೇಕು. ಇವರ ಆದರ್ಶಗಳನ್ನು ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇವರ ಒಂದು ಬಾಳನ್ನು ನಮ್ಮ ಬಾಳನ್ನಾಗಿ ರೂಪಿಸಿಕೊಳ್ಬೇಕು ಅನ್ನುವಂಥ ಸದುದ್ದೇಶದಿಂದ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಹೀಗೆ ಹಲವಾರು ಜನ ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು, ಇನ್ನೂ ಹಲವಾರು ಜನ ದೊಡ್ಡ ದೊಡ್ಡ ಹುದ್ದೆಯಲ್ಲಿಯೇ ಇದ್ದಾರೆ ಹಾಗೂ ಕೆಳಹಂತದ ಹುದ್ದೆಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಅವರ ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಾವು ಸೆಲ್ಯೂಟ್ ಹೊಡಿಬೇಕಾದಂಥ ಪ್ರತಿಯೊಬ್ಬ ಕನ್ನಡಿಗರ ಆದ್ಯ ಕರ್ತವ್ಯ ಅಂತೇಳಿ ನಾನು ಹೇಳ್ತೀನಿ. ಯಾಕಂದರೆ ರವಿ ಡಿ ಚೆನ್ನಣ್ಣವರು ಯುವಕರಿಗೆ ಒಂದು ಸ್ಫೂರ್ತಿ, ನಾಡಿಗೆ ಒಂದು ಸ್ಫೂರ್ತಿ
ಹಾಗೂ ಬಡವರಿಗೆ ಒಂದು ಆಶಾಕಿರಣ ಅಂತೇಳಿ ನಾನು ಭಾವಿಸ್ತೀನಿ. ರವಿ ಡಿ ಚನ್ನಣ್ಣವರ ಒಂದು ಆದರ್ಶದ ಬದುಕುಗಳನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ನಾನು ಅವರನ್ನೇ ಸ್ವತಃ ಸಂದರ್ಶನ ಮಾಡಿ ನನ್ನ ನಾಡಿನ ಜನತೆಗೆ ಕನ್ನಡಿಗ ಚಾನಲ್ YTಯ ಮುಖಾಂತರ ಪರಿಚಯಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಾಂದರ್ಭಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಹೀಗೆ ಹಲವಾರು ಜನ ಸಾಧಕರು, ದಿಟ್ಟ ಅಧಿಕಾರಿಗಳು ಹಾಗೂ ಜೀವನವನ್ನು ಪಣಕ್ಕಿಟ್ಟು ಹೋರಾಟ ಮಾಡಿ ಯಶಸ್ಸು ಗಳಿಸಿದಂಥ ವಿಶೇಷವಾದಂಥ ಸಾಧಕರನ್ನು ಕೂಡ ಕನ್ನಡಿಗ ಚಾನಲ್ YT ಮುಖಾಂತರ ನಾನು ಪರಿಚಯಿಸ್ತೀನಿ. ಅವರ ಆದರ್ಶಗಳನ್ನು ಜನತೆಯ ಮುಂದೆ ತಿಳಿಸ್ತೀನಿ. ಅವರ ಆದರ್ಶಗಳು ನಮ್ಮ ನಾಡಿನ ಒಂದು ಬೆಳೆಯುತ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಯುವಕ ಯುವತಿಯರಿಗೆ ಹಾಗೂ ಸಮಾಜಕ್ಕೆ ಸ್ಫೂರ್ತಿದಾಯಕ ಅನ್ನುವಂಥ ಭಾವನೆ ನನ್ನದು. ಇಂಥ ಒಬ್ಬ ಧೀಮಂತ ನಾಯಕನನ್ನು ಇವತ್ತು ನಾನು ಕನ್ನಡಿಗ ಚಾನಲ್ YT ಮುಖಾಂತರ ಪರಿಚಯ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಇಂಥ ಆದರ್ಶ ವ್ಯಕ್ತಿಗಳು ನಿಜಕ್ಕೂ ಕೂಡ ನಮ್ಮ ಸಮಾಜಕ್ಕೆ ನಿತ್ಯ ನಿರಂತರ ಇವರ ಆದರ್ಶಗಳನ್ನು ಪ್ರತಿಯೊಬ್ಬರು ಕೂಡ ಪಾಲಿಸೋಣ. ಇವರಂತೆ ಪ್ರತಿಯೊಬ್ಬರು ಕೂಡ ಆಗೋಣ. ಇವರ ಒಂದು ಸಾಧನೆಗೆ ನಮ್ಮ ಮೆಚ್ಚುಗೆಯನ್ನು ಸೂಚಿಸೋಣ. ಇವರಿಗೆ ನಮ್ಮ ಮೆಚ್ಚುಗೆಯನ್ನು ಸೂಚಿಸುವುದರ ಜೊತೆಗೆ ಪ್ರೋತ್ಸಾಹಿಸೋಣ. ಇನ್ನೂ ಹೆಚ್ಚಿನ ಸೇವೆ ಇವರಿಂದ ನಮ್ಮ ರಾಜ್ಯಕ್ಕೆ ಸಿಗಲಿ ಅನ್ನುವಂಥ ಆಶಾ ಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ಮುಂದಿನ ಸಂಚಿಕೆಯೊಂದಿಗೆ ನಾನು ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಒತ್ತಿರಿ, ಜೊತೆಗೆ ಕಮೆಂಟ್ ಮಾಡಿರಿ. ನಿಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೂ ಕೂಡ ತಲುಪಿಸ್ತೀರಾ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.